ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 1,00,000 ಕೋಟಿ ಯಾರಿ ಇವನಿಗೆ ಹಣಕಾಸು ಮಂತ್ರಿ ಅಂತಾರ? ಇಟ್ಸ್ ನಾಟ್ ಎ ಪ್ರುಡೆಂಟ್ ಫಿನಾನ್ಸ್ ಮಿನಿಸ್ಟರ್. ಹೋಲಿದ್ದ ಆಯ್ತಾ? ಮೈಸೂರಿಗೆ ಬರ್ತಾರೆ, ಯಾವುದೋ ಮದುವೆಗೆ ಬರ್ತಾರೆ, ಬೀಗರ ಊಟಕ್ಕೆ ಬರ್ತಾರೆ, ಯಾರೋ ಸತ್ರು ಬರ್ತಾರೆ, ಸ್ಪೆಷಲ್ ಫ್ಲೈಟ್. ಒಂದು ಸಾರಿ ಸ್ಪೆಷಲ್ ಫ್ಲೈಟಿಗೆ ಮೈಸೂರಿಗೆ ಬಂದು ವಾಪಸ್ ಹೋಗ್ಬೇಕಾದ್ರೆ 6 ಲಕ್ಷ ರೂಪಾಯಿ ಬೇಕು. ಇಲ್ಲಿ ತನಕ ಎಷ್ಟು ಖರ್ಚಾಗಿದೆ ಇವ್ರು ಸ್ಪೆಷಲ್ ಫ್ಲೈಟ್ಗೆ? ದೆಹಲಿ ಮೀಟಿಂಗ್ಗಳಿಗೆ ಹೋದರೆ ಅಲ್ಲಿಗೂ ಸ್ಪೆಷಲ್ ಫ್ಲೈಟ್, ಬ್ಯಾಂಗ್ಳೂರು ಟು ಡೆಲ್ಲಿ. ಇಲ್ಲಿ ತನಕ 38 ಕೋಟಿ ಖರ್ಚಾಗಿದೆ ನಿಮ್ಮ ಸ್ಪೆಷಲ್ ಫ್ಲೈಟ್ಗೆ. ಅಷ್ಟೆಲ್ಲ ನಾವು ಇಲ್ಲಿ ನೋಡಿದ್ರೆ 1,88,000 ಇದೇ ಇಲ್ಲ ನಿಮಗೆ. ಏನೋ 1,88,000 ಸರ್ಕಾರಿ ನೌಕರರು, ಅಧಿಕಾರಿಗಳೇ ಖಾಲಿ ಬಿದ್ದಿದ್ದಾವೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ 50% ಖಾಲಿ ಇದೆ. ಶಿಕ್ಷಕರು, ಡಾಕ್ಟರ್ಗಳು, ಎಲ್ಲ ಇಲಾಖೆಯಲ್ಲಿ 50% ಖಾಲಿ ಬಿದ್ದಿದ್ದಾವೆ. 50% ಸರ್ಕಾರಿ ನೌಕರರು, ಅಧಿಕಾರಿಗಳು ಇಲ್ಲದೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ? ಆಡಳಿತವೇ ಇಲ್ಲದ ಮೇಲೆ ಅಭಿವೃದ್ಧಿಯನ್ನು ಏನು ಎಕ್ಸ್ಪೆಕ್ಟ್ ಮಾಡ್ತೀರ ನೀವು? ನೋ. ಹಾಗಾಗಿ ರಾಜ್ಯದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ನಾಯಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ನಾಯಕ ಅಂತೇಳಿ ಹೇಳ್ಕೊಂತಾರೆ ಸಿದ್ದರಾಮಯ್ಯ. ಈಗ ರಾಜಣ್ಣನವ್ರದಾಯ್ತು, ಈಗ ನಾಸಿರ್ ಹುಸೇನವ್ರದಾಯ್ತು, ಎಲ್ಲವನ್ನೂ ರಾಜೀನಾಮೆ ಕೊಡಿಸ್ತಾರೆ. ಅಲ್ಲಪ್ಪ, ನಾನು ಭಾಳ ವರ್ಷದಿಂದ ಕಾಂಗ್ರೆಸ್ ಇದ್ದು, ದೇವರಾಜ ಪುಣ್ಯಾತ್ಮ ನಮ್ಮನ್ನು ಬೆಳೆಸ್ತಂಥವ್ರು. ಒಬ್ಬ ಕಾಂಗ್ರೆಸ್ನವನ ಕೈಗೆ ನೀವು ಮೈಕ್ ಕೊಟ್ಟರೆ ಎಲ್ಲಿಂದ ಶುರು ಮಾಡ್ತಾನೆ ಭಾಷಣ ಅವನು? ಹರಿಜನ ಗಿರಿಜನರೇ, ಹಿಂದುಳಿದವರೇ, ಅಲ್ಪಸಂಖ್ಯಾತರೇ, ರೈತರೇ, ಮಹಿಳೆಯರೇ. ಕಾಂಗ್ರೆಸ್ಸೇ ಅಹಿಂದ, ನಿಂಗೆ ಅದೇ ಗೊತ್ತಿಲ್ವಲ್ಲ? ಏನು ಮಾಡೋದು? ನಾವು ತಗೊಂಡು ನಿನ್ನ ಸೇರಿಸ್ಬಿಟ್ಟು ಕಾಂಗ್ರೆಸ್ಗೆ. ಕಾಂಗ್ರೆಸ್ ಇಟ್ ಸೆಲ್ಫ್ ಇಸ್ ಅಹಿಂದ ರೀ. ಅವ್ನಿಗೆ ಅದೇ ಗೊತ್ತಿಲ್ಲ ಸಿದ್ದರಾಮಯ್ಯಗೆ. ಎಂಥ ಅಹಿಂದ ಅಂತೆ. ಇವ್ನು ಬೇಕಾದಾಗ ಅಹಿಂದ, ಇವ್ನು ನೋವು ಬಂದಾಗ ಕುಕ್ಕಳೋದು, ಬನ್ನಿ 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 ಹುಲಿ ಬಂತು ಅಂತ. ನಾವು ಸಿದ್ದರಾಮಯ್ಯನಂತ ನೀಚ ವಂಚಕ ಈ ರಾಜ್ಯದಲ್ಲಿ ಇನ್ನೊಬ್ಬ ಇಲ್ಲ. ಜನರನ್ನು ವಂಚಿಸ್ತಾ ಇದೆಯಾ ನೀನು? ನೋ. ನಾನು ನೋಡಿ, ಈಗ ಒಂದು 6 ತಿಂಗಳಲ್ಲೇ ಹೇಳಿದೆ, ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಅಧಿಕಾರ ಕೊಡ್ತು. ಆದರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿನ ಬೀಗ ಹಾಕಿ ಹೋಗ್ತಾವನು, ಬಾಗ್ಲಾಕ್ಸಿ ಹೋಗ್ತಾವನು, ಬಾಗ್ಲಾಕ್ಸಿ. ಇವತ್ತು ನೋಡಿ, ಮುಸ್ಲಿಮ್ಸು ಕಾಂಗ್ರೆಸ್ಗೆ ದೇ ಆರ್ ದ ಪರ್ಮನೆಂಟ್ ವೋಟರ್ಸ್, ಡೆಫಿನೆಟ್ ವೋಟರ್ಸ್. ಅವ್ರನ್ನೂ ಹಾಳು ಮಾಡ್ದ. ಈಗ ಅವ್ರವ್ರಿಗೆ ಕಚ್ಚಾಟ ತಂದು ಏನಾಗ್ತಾ ಇದೆ ಇವತ್ತು? ದಾವಣಗೆರೆ ಇಶ್ಯೂ ತಗೊಂಡು ದಾವಣಗೆರೆಗೆ ಟಿಕೆಟ್ ಕೊಟ್ಟವ್ರು ಯಾರು? ದಾವಣಗೆರೆ ಒಂದೇ ಮನೆಗೆ ಟಿಕೆಟ್ ಕೊಟ್ಟವ್ರು ನೀನು ಎಲ್ಲಿನಪ್ಪ ಸಿದ್ದರಾಮಯ್ಯ? ಕೊಡುವೆ ಮುಸ್ಲಿಮ್ರಿಗೊಂದು, ಏನಾಯ್ತಿತ್ತು? ಅರೆ, ಮುಸ್ಲಿಮರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿತರು ಸಂಪೂರ್ಣವಾಗಿ. ನೀವು ಅವ್ರನ್ನ ಹೋಯಿತು. ಟೋಟಲಿ ದಿ ಮುಸ್ಲಿಂ ಕಮ್ಯುನಿಟಿ ಇಸ್ ಡಿಮಾಲಿಶ್ಡ್ ಬೈ ದ ಕಾಂಗ್ರೆಸ್. ಎಲ್ಲಿದೆ ಈಗ? ಅಬ್ದುಲ್ ಜಬ್ಬಾರ್ ಅವರನ್ನ ಹೊರಗೆ ಹಾಕಿದ್ರು, ಸಿಎಂ ಕಾರ್ಯದರ್ಶಿ ನಾಸೀರ್ ಅವರು ಕೂಡ ಹೊರಗೆ ಬಂದರು ಈ ದಾವಣಗೆರೆ ಇಶ್ಯೂ ಒಳಗೆ. ಈಗ ಜಮೀರ್ ಅಹ್ಮದ್ ಅವ್ರಿಗೂ ಕೂಡ ಹೈಕಮಾಂಡ್ ವರದಿ ಕೇಳಿದ್ರು. ಎಲ್ಲರೂ ಹೋಯ್ತು. ಸಿದ್ದರಾಮಯ್ಯ ಇಷ್ಟೇ ಇದ್ದರೆ ನಾನು ಇರಬೇಕು, ನಾನಿಲ್ಲ ಅಂದರೆ ಕಾಂಗ್ರೆಸ್ ಬೇಡವೇ ಬೇಡ ಈ ರಾಜ್ಯದಲ್ಲಿ. ನನ್ನ ತುಣುಕುಗಳು ನೋಡಿ ಬೇಕು ನಾನು ಮಾತಾಡಿದ್ರು ಅಂತ. ಈಗ 6 ತಿಂಗಳಲ್ಲಿ ಹೇಳಿದೆ, 6 months ಬ್ಯಾಕ್. ಕರ್ನಾಟಕ ರಾಜ್ಯ ಇವ್ರು ಹೇಳಿದ್ರಲ್ಲ, ಏನೋ ಇದು ನಡೀತಾ ಇದೆ ಇಲ್ಲಿ, ಕಾಂಗ್ರೆಸ್ಸು ಅಲ್ಲಲ್ಲ BJP JDS ಸಂಬಂಧ ನಡೀತಾ ಇದೆ, ಇಲ್ಲಿ ಅಲೈನ್ಮೆಂಟ್ ಇಲ್ಲ. ಇಲ್ಲಿ ಅಲೈನ್ಮೆಂಟ್ ಯಾರ್ಯಾರಿಗೆ ಅಂದರೆ ಕಾಂಗ್ರೆಸ್ BJP. ಕರೆಕ್ಟಾಗಿ ನೋಡಿ ನೀವು ಇಲ್ಲಿ ಹಿಂಗಿದೆ ಅಂತ. ಇಲ್ಲಿ ಕಾಂಗ್ರೆಸ್ BJP ಸಿದ್ದರಾಮಯ್ಯ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ. ಯಾವ JDS ಎಂಥದ್ದು?
ಅಲೈನ್ಮೆಂಟ್ ಇರೋದೇ BJP ಆ್ಯಂಡ್ ಇವಾಗ ಗೆದ್ನಲ್ಲಪ್ಪ ಯಾರು, ಯಡಿಯೂರಪ್ಪನವ್ರ ಮಗ. ರಾಘವೇಂದ್ರ ಸಂಸದರು. ಅಲ್ಲ ರೀ, ಶಿಕಾರಿಪುರ. ವಿಜಯೇಂದ್ರ ಯಾರು ಗೆಲ್ಸಿದ್ದದ್ನ? ಕಾಂಗ್ರೆಸ್ ಸಿದ್ದರಾಮಯ್ಯ. ಓಪನ್ ಆಗಿ ಹೇಳಿದ್ರು ಸರ್, ನಾವಿಲ್ಲ. DK ಶಿವಕುಮಾರ್ ಹೇಳಿದ್ರಲ್ಲ, ನಾವಿಲ್ಲ ಅಂದ್ರೆ ನೀವು ಗೆಲ್ತಿದ್ದಿಲ್ಲ. ಹೌದು. ಮತ್ತೆ ಅಲ್ಲಿ ಕಾಂಗ್ರೆಸ್ನವ್ರ ಕಥೆ ಏನಾಗ್ಬೇಕು? 10 ವರ್ಷ ದುಡಿದವರು ಹುಬ್ಳಿಯಲ್ಲಿ ಯಾರಲ್ಲಿ ಸೆಂಟ್ರಲ್ ಮಿನಿಸ್ಟ್ರು? ಸೆಂಟ್ರಲ್ ಮಹೇಶ್ ತೆಂಗಿನಕಾಯಿ. ಹಾಂ, ಸೆಂಟ್ರಲ್ ಮಹೇಶ್ ತೆಂಗಿನಕಾಯಿ. ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಮಹೇಶ್ ತೆಂಗಿನಕಾಯಿ MLA. ಅಲ್ಲೆಲ್ಲ ರೀ. ಜಗದೀಶ್ ಶೆಟ್ಟರ್, MP ಪ್ರಹ್ಲಾದ್ ಜೋಶಿ. ಪ್ರಹ್ಲಾದ್ ಜೋಶಿನ ಗೆಲ್ಸಿದವ್ರು ಯಾರು? ಪ್ರಹ್ಲಾದ್ ಜೋಶಿ ಮೇಲೆ ಯಾರನ್ನ ಕ್ಯಾಂಡಿಡೇಟ್ ಹಾಕ್ತೀರಾ ನೀವು MP ಗೆ? ಅಸೂಟಿ ಹುಡುಗ ಅಲ್ಲ ರೀ. ಒಬ್ಬ ಸೆಂಟ್ರಲ್ ಬಲವಾದಂಥ ಒಬ್ಬನ ಮೇಲೆ ಯಾರು ಅಸೂಟಿನ ಹುಡುಗಿನ ತೊಗೊಂಡೋಗಿ ಹಾಕ್ತಿರಲ್ಲ. ಯಾಕೆ? ಅವ್ನು ಗೆಲ್ಲಬೇಕು. ದಿಸ್ ಈಸ್ ದ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ BJP. ಸುಮ್ಮನೆ ಬರೀ ಬೈತಾನೆ, BJP ಹಾಗೆ, ಎಲ್ಲ ಬರೀ ಬುಡಂಗಿ. ಇವತ್ತಿಗೂ ಒಪ್ಪಂದ ಐತಿ ಸರ್ ಸಿದ್ದರಾಮಯ್ಯ ಮತ್ತು BJP ಅವರ ನಡುವೆ. ಯಾಟ್ ಪ್ರೆಸೆಂಟ್ ಒಪ್ಪಂದ ಐತಿ ಅಂತೀರಿ? ಈಗಲೂ ಇದೆ. ಈಗ ಸರ್, ಈ ಒಂದು ವಿಚಾರವಾಗಿ ಈಗೇನು JDS ನಿಂದ ಕಾಂಗ್ರೆಸ್ಗೆ ಮರಳಿ ಈಗ ಶಿಕ್ಷಣದಲ್ಲಿ ಮೌಲ್ಯಗಳು ಕುಸಿತಾ ಇದಾವೆ ಏನಂತ? ಇಲ್ಲವೇ ಇಲ್ಲ ರೀ. ಛೇ 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 ಛೇ. ಅವು ಯಾರು ಶಿಕ್ಷಣ ಮಂತ್ರಿನೇ PUC ಏನೋ ಫೇಲು. ಅವ ಏನೇನೋ ಮಾತಾಡ್ತಾರೆ. ಎಲ್ಲಿ ಅದಲ್ಲ ರೀ. ಮಕ್ಕಳ ಓದುವ ಉತ್ಸಾಹವನ್ನೇ ಸರ್ಕಾರ ಕಸಿದು ಬಿಡ್ತಲ್ಲ. ಪಾಸಾಗೋಕ್ಕೆ 33% ಸಾಕಂತ. ಏನು ಛೇ 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 ಛೇ. ಅದನ್ನ ಗ್ರೇಡ್ ಸಿಸ್ಟಮ್, SSLC ಅಲ್ಲಿ ಗ್ರೇಡ್ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಇರಲಿಲ್ವೇ? ನಾವು ನೀವೆಲ್ಲ ಓದಲಿಲ್ವೇ? ಇದೇನು ಅದರಲ್ಲಿ ಈಗ ದಿ IQ ಆಫ್ ಎ ಸ್ಟೂಡೆಂಟ್ ಇಸ್ ಮೋರ್ ದ್ಯಾನ್ ದಿ IQ ಆಫ್ ಎ ಟೀಚರ್. ಶಿಕ್ಷಕನಿಗಿಂತ ಮಗು ಬುದ್ಧಿವಂತ ಇದ್ದಾನೀಗ. ಆದರೆ ಸರ್ಕಾರ ಹೇಳುತ್ತೆ ಮಗು ದಡ್ಡ ಅಂತ ಹೇಳ್ತಾ ಇದೆ. ಇದು ದಡ್ಡ ಸರ್ಕಾರ ಮಗುವನ್ನೇ ದಡ್ಡ ಅಂತಂತೇಳಿ ಅವನ ಓದುವ ಉತ್ಸಾಹವನ್ನೇ ಕಡಿಮೆ ಮಾಡಿದಂತಹದ್ದು ಸರ್ಕಾರ ಇದು. ಛೇ, ಒಳ್ಳೆಯದಲ್ಲ. ಸಿದ್ದರಾಮಯ್ಯ ಏನೇನೋ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ. ನೋ ಅಲ್ಲ ಇದು. ಹಾಗಾಗಿ ಇವತ್ತು ಅಕ್ಷರಕ್ಕೆ ಬಹಳವಾಗಿ ನಾವು ಮತ್ತು ಹೇಗೆ ಇವರು ಏಕತೆ? ಎಲ್ಲಿದ್ದೀವಿ ನಾವು? ಮತ್ತೆ ಮರಳಿ JDS ಹೋಗ್ತಾರ ಅನ್ನೋ ಒಂದು ಚರ್ಚೆ ಕೂಡ ಇದೆ ಸರ್. ಏನೇನು ನಡೀತಾ ಇದೆ ನೀವು ಹೇಳ್ತೀನಲ್ಲ. ಇವೆಲ್ಲ ರಿಸಲ್ಟ್ ಬರಲಿ. ಕರ್ನಾಟಕ ರಾಜ್ಯದ ರಾಜಕಾರಣ ಬೇರೆ ಥರ ಆಗುತ್ತೆ. CM ಸ್ಥಾನ ಅಂತ್ಯಕ್ಕೆ ಬಂದಿದೆ ಅಂತ ಸನ್ನಿಹಿತ ಆಗಿದೆ ಅಂತೀರಾ? ಸ್ಥಾನ ಹೋಗೋದು ಸನ್ನಿಹಿತಕ್ಕೆ ಬಂದಿದೆ ಅಂತೀರಾ ಸರ್ CM ಸ್ಥಾನ? ಅಲ್ಲ ರೀ, ಯಾರಪ್ಪ ನೀನು ಕೊಟ್ಟವರು ಮುಖ್ಯಮಂತ್ರಿಗಿರಿನ? ಜನ ಅಲ್ವೇನ್ರಿ? DK ಶಿವಕುಮಾರ್ ಒಂದು ಇನ್ವೆಸ್ಟ್ಮೆಂಟ್ ಇಲ್ವಾ ಅಲ್ಲಿ? ಅವ್ನ ಶ್ರಮ ಇಲ್ವಾ? ಅವ್ರ ಜನಾಂಗದ ಓಟ್ ಇಲ್ವಾ? ಮಾತುಕತೆ ಆಗಿಲ್ವಾ? ಯಾಕೆ ಮೋಸ ಮಾಡಿದೆ ಅವನಿಗೆ? ನೀವೊಬ್ಬ ಮೋಸಗಾರ. ಸಿದ್ದರಾಮಯ್ಯ ಒಬ್ಬ ರಾಜಕೀಯ ಮೋಸಗಾರ. ಇದಕ್ಕಿಂತ ಬೇಕೇನ್ರಿ? ರಾಯರೆಡ್ಡಿ ಅವರು ಹೇಳೋದೇನಂತಂದ್ರೆ, ಹಂಚಿಕೆ ವಿಚಾರ ನಮ್ ಶಾಸಕರ ಮುಂದೆ ಯಾರಿಗೂ ಹಂಚಿಕೆ ವಿಚಾರದ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಬ್ಸರ್ವರ್ ಕೂಡ ಹೇಳಿಲ್ಲ, ನಮ್ಮ ಹೈಕಮಾಂಡ್ ಕೂಡ ನಾವು ಹಂಚಿಕೆ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರೇ CM ಆಗಿ ಮುಂದುವರಿತಾರ ಅನ್ನೋದು ರಾಯರೆಡ್ಡಿ ಅವರ ಅಭಿಪ್ರಾಯ. ಸಿದ್ದರಾಮಯ್ಯನವ್ರ ಶಿಷ್ಯರೆಲ್ಲ ಚಮಚಾಗಿರಿ ಮಾಡಲೇಬೇಕಲ್ಲ. ಅವರೆಲ್ಲಿ ಸತ್ಯ ಹೇಳ್ತಾರೆ? ಸಿದ್ದರಾಮಯ್ಯ ಶಿಷ್ಯರು ಸತ್ಯ ಹೇಳ್ತಾರಾ? ಆಗಿರೋದು ನಿಜ ಅಲ್ವೇ? ಯಾರಿಗೆ ಗೊತ್ತಿಲ್ಲ ಇದು? ಸರ್, ಮೊದಲು ನೀವು ಮೋಸಕ್ಕೆ ಒಳಗಾದ್ರಿ, ಈಗ DK ಶಿವಕುಮಾರ್ ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ. ಹೌದ್ರಿ. DK ಶಿವಕುಮಾರ್ 30 ತಿಂಗಳು ಮಾತಾಗಿಲ್ವೇನ್ರಿ? ರಾಯರೆಡ್ಡಿ ಅವ್ರ ಮಾತೇ ಆಗಿಲ್ಲ ಅಂತ. ಯಾರು ರಾಯರೆಡ್ಡಿ? ರಾಯರೆಡ್ಡಿ ಅಥಾರಿಟಿನಾ? ಇಸ್ ರಾಯರೆಡ್ಡಿ ಅಥಾರಿಟಿ? ನೋ. ರಾಯರೆಡ್ಡಿನೂ ಕ್ಯೂನಲ್ಲಿ ನಿಂತಿರೋ ಮಂತ್ರಿಗಿರಿಗೆ ಅಷ್ಟೇ, ಇನ್ನೇನಿಲ್ಲ. ಇಡೀ ಭಾರತಕ್ಕೆ ರಾಜಕಾರಣ ಮತ್ತು ಆಡಳಿತ ಅಭಿವೃದ್ಧಿಯಲ್ಲಿ ಹೆಸರುವಾಸಿ.
ಎಲ್ಲ ಹಾಳು ಮಾಡಿಬಿಟ್ನಲ್ಲಿ ಸಿದ್ದರಾಮಯ್ಯ. ಥು, ಥು. ರಾಜ್ಯದ ರಾಜಕೀಯ ವ್ಯವಸ್ಥೆ ಹಾಳಾಗಿದ್ದೆ ಸಿದ್ದರಾಮಯ್ಯ ಅವರಿಂದ. ಖಂಡಿತ ಖಂಡಿತ. ಅಲ್ಲ ರೀ, ನಾನು ಹೇಳ್ತೀನಿ, ಸಿದ್ದರಾಮಯ್ಯ ನಿಂಗೆ ಕೊಡುಗೆ ಏನು ಹೇಳಪ್ಪ. 5 kg ಅಕ್ಕಿ. ಯಾರಪ್ಪ ನಿನ್ನ ಕತೆ? ಏನು ಜನ ಹಸ್ಕೊಂಡು ಮಲಗಿದ್ರೆ ನೀವು ಬರೋ ತನಕ ಒಂದು ಪ್ರೋಗ್ರಾಮ್ ಇರ್ತದೆ. ಫೇರ್ ಪ್ರೈಸ್ ಶಾರ್ಪ್ಗಳು ಇರಲಿಲ್ಲ ಮೊದಲು. ನೀನು ಬಂದಮೇಲೆ ಅಕ್ಕಿ, ನೀನು ಬಂದಮೇಲೆ ಅನ್ನ ಉಣ್ತಾವ್ರು ಜನಗಳು. ಅದು ಬಿಟ್ಟು ಇನ್ನೇನಾದ್ರು ಹೇಳ್ತಾರೆ ಅಂದರೆ ಎರಡನೇದು ಎನಿ ಅದರ್ ಪ್ರೋಗ್ರಾಮ್ ದ್ಯಾನ್ ದಟ್. ನೀನು 5 kg ಅಕ್ಕಿ, ಒಂದೊಂದ್ಸರಿ 10 kg ಅಂದ್ಬಿಡೋದು. ನಾನೇ ಹೌಸಲ್ಲಿ ಕೂರಿಸ್ದೆ, ನನ್ನ 10 kg ಅಕ್ಕಿ ರೀ. ಯಾಕೆ ಅದೇ ಹಗಲೊತ್ತೆ ಸುಳ್ಳು ಹೇಳ್ತೀಯ ಸಿದ್ದರಾಮಯ್ಯ? 5 kg ಮೋದಿಯವ್ರದ್ದು, 5 kg ನಿಂದು ಅಲ್ವೇ? ಸೆಂಟ್ರಲ್ ಗೌರ್ಮೆಂಟ್ 5 kg, 10 ನಂದೆ ಅಂತಾನೆ. ಬರೀ ಸುಳ್ಳ. ಹಾಗಾಗಿ ಇದು ಒಳ್ಳೆಯದಲ್ಲ. ಒಬ್ಬ ಮುಖ್ಯಮಂತ್ರಿ, ಈ ನಾಡಿನ ಮುಖ್ಯಸ್ಥ ಆದಂಥವನು, ಈ ನಾಡಿನ 7.5 ಕೋಟಿ ಜನರ ದುಃಖ ದುಮ್ಮಾನಗಳು, ಕಷ್ಟ ಕಾರ್ಪಣ್ಯಗಳು, ಆಡಳಿತ, ಶಿಕ್ಷಣ, ಆರೋಗ್ಯ, ಅನ್ನ, ಇದೆಲ್ಲವನ್ನೂ ಕೂಡ ಸರಿದೂಗಿಸುವಂಥ ಒಬ್ಬ ಮುಖ್ಯಮಂತ್ರಿ ಸುಮ್ಮನೆ ಎಡವಟ್ಟಾಗಿ ಬಾಯಿಗೆ ಬಂದಾಗ ಮಾತಾಡ್ಕೊಳ್ತಾರೆ. ಶಿಕ್ಷಣದಲ್ಲಿ ಬೈ ಲ್ಯಾಂಗ್ವೇಜ್ ಪಠ್ಯವನ್ನು ತರಬೇಕು. ಇದು ಕನ್ನಡ ಉಳಿಸೋಕೆ ಸಾಧ್ಯತೆ ಇದೆ. ನೋಡಿ, ಒಂದು ಮಗು ಬದುಕಬೇಕು ಅಂದರೆ ಯಾವ ಡಿಗ್ರಿನೂ ಬೇಕಿಲ್ಲ. ಒಂದು 4-5 ಭಾಷೆ ಕಲಿಸ್ಬಿಡಿ ಸಾಕು. ಭಾಷೆ. ಈಗ ನಮ್ಮ ಮುಸ್ಲಿಮ್ಸ್ ಇದ್ದಾರೆ, ಈಗ ನಮ್ಮ ಈ ಕನ್ನಡ ನಾಡಿನಲ್ಲೇ ಮುಸ್ಲಿಮ್ಸ್ ಇದ್ದಾರಾ? ಅವ ಉರ್ದು ಮಾತಾಡ್ತಾನೆ, ಹಿಂದಿ ಮಾತಾಡ್ತಾನೆ, ಕಲ್ತವನು ಇಂಗ್ಲೀಷ್ ಮಾತಾಡ್ತಾನೆ, ಕನ್ನಡನೂ ಮಾತಾಡ್ತಾನೆ. ನಮ್ಮ ಹುಡುಗರು ಕನ್ನಡ ಬಿಟ್ಟು ಇನ್ನೇನು ಮಾತಾಡೋರಿ? ಅದನ್ನು ಬೇಡ ಅಂತೀನಿ. ಯಾವ ಸರ್ಕಾರ ಇದು? ಮಕ್ಕಳು ಭಾಷೆ ಕಲಿಯೋದು ಬೇಡ ಅಂತ ಅಂದರೆ ಭಾಷೆ ವಿಕಸಿತ ಆಗೋದು. ಮಕ್ಕಳು ಭಾಷೆ ಕಲಿಯೋದಿಲ್ಲ, ವಿಕಸಿತ ಆಗೋದು. NEP ನೋಡಿ, ಒಂದು ರಾಷ್ಟ್ರವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ತಗೊಂಡು, ರಾಷ್ಟ್ರವನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ. ನಾನು ಭಾಳ ಸೆಮಿನಾರಲ್ಲಿ ಅಟೆಂಡ್ ಮಾಡಿದ್ದೆ ಆ್ಯಸ್ ಫಾರ್ಮರ್ ಎಜುಕೇಷನ್ ಮಿನಿಸ್ಟರ್ ಡೆಲ್ಲಿಗೆ. ಎಂದಾದರೂ ಸಿದ್ದರಾಮಯ್ಯ NEP ಬಗ್ಗೆ ಗೊತ್ತಾವ್ರಿ? ಬನ್ನಿ ಈ ಕಡೆ ಹೇಳ್ಕೊಂಬಿಡಿ ಸರ್ ದಯವಿಟ್ಟು. ಅಲ್ಲ, ಇವು NEP ಬಗ್ಗೆನೂ ಓದ್ಕೊಂಡಿಲ್ಲ. ಹೋಲಿ ಸ್ಟೇಟ್ SCPನೂ ಸುಮ್ಮನೆ ಯಾರೋ ಬರ್ಕೊಟ್ರು ಓದ್ದ. ಹಾಂ, ಅಲ್ಲ, ಟೋಟಲಿ ನೀವು NEPನೂ ಇಲ್ಲ ಇಲ್ಲಿ, SCPನೂ ಇಲ್ಲ. ಇದೇನೋ ಒಂಥರ ಕೇಂದ್ರ ಸರ್ಕಾರದ ವಿರುದ್ಧ ಅವನಿಗಿಂತ ನಾವು ದೊಡ್ಡವನು ಅನ್ನೋ ಥರ ನಡೀತಾ ಇದೆ. ಈಗ ನರೇಗಾ ಆಯಿತು, ಜನಕ್ಕೇನೋ ಒಂದಷ್ಟು ಕೆಲಸ ಸಿಗ್ತಾ ಇತ್ತು. ಈಗೇನಾಗಿದೆ? ಇಟ್ ವಾಸ್ ಟೋಟಲಿ ಸ್ಟಾಪ್. ಯಾವ್ದಾದ್ರು ಒಂದು ಮಾಡಬೇಕಾ? ಯಾವುದು ಇಲ್ವಲ್ಲ ಇಲ್ಲಿ ರಾಜ್ಯದಲ್ಲಿ. ಹಳ್ಳಿ ಜನ ಏನು ಮಾಡ್ತಾ ಇದ್ದಾರೆ ಇವತ್ತು? ಮನ್ರೇಗಾನೂ ಇಲ್ಲ, ನರೇಗಾನೂ ಇಲ್ಲ, ಇನ್ಯಾವುದು ಜೀನು ಪಾಜಿ ಯಾವುದಿಲ್ಲ ರೀ ಕತೆ. ಸರ್ಕಾರ ಏನು ಇದೆಲ್ಲ ಕತೆ? ಇಟ್ಸ್ ಟೂ ಮಚ್ ಸರ್ಕಾರ. ಆಮೇಲೆ ಏನಂತ ಅಂದರೆ 9 ಲಕ್ಷ ಕೋಟಿ ಸಾಲ ಆಗಿದೆ. 9 ಲಕ್ಷ ಕೋಟಿ 9 ಲಕ್ಷ ಕೋಟಿ ಸಾಲ ರಾಜ್ಯದ್ದು. ಅದ್ರಲ್ಲಿ 5.5 ಲಕ್ಷ ಕೋಟಿ ಸಿದ್ದರಾಮಯ್ಯನೇ ಮಾಡಿದ್ದಾನೆ. ಹಾಗಾದರೆ ಜನನ ಸಾಲದ ಶೂಲದಲ್ಲಿ ಸಿಲುಕಿ ಹೋಗುವಂಥ ಸರ್ಕಾರ ಇದು. ಇಟ್ಸ್ ಆಲ್ ಫ್ಯಾಕ್ಟ್. ನಾನು ಇದೇನು ಸುಮ್ಮನೆ ಎಲ್ಲ ಹೇಳ್ತಾ ಇರೋದು. ಇಟ್ಸ್ ಆಲ್ ಫ್ಯಾಕ್ಟ್. ನೀವು ಟ್ಯಾಕ್ಸ್ ಹಾಕಿ, ಬೇಡನ್ನಲ್ಲ, 5 ಸಾರಿ ಟ್ಯಾಕ್ಸ್ ಹಾಕ್ಬಿಟ್ರಿ ನೀವು. ಎಷ್ಟು ಸರಿ ಟ್ಯಾಕ್ಸ್ ಹಾಕಿ? ಎಲ್ಲರ ಮೇಲೂ ಟ್ಯಾಕ್ಸ್ಗಳು. ನೀರು, ದೀಪ, ನೆಲ, ಎಲ್ಲದ್ರ ಮೇಲೂ ಟ್ಯಾಕ್ಸ್ ಹಾಕ್ಬಿಟ್ರಿ ಆಯಿತು. ಬಟ್ ನೀವು ಲಿಕ್ಕರ್ ಮೇಲೆ ಟ್ಯಾಕ್ಸ್,
ವೆರಿ ಡೇಂಜರಸ್, ವೆರಿ ಡೇಂಜರಸ್. ಈಗ ನಿಮಗೆ ನನ್ನ ಹೌಸಲ್ಲಿ ಹೇಳಿದೆ ಸಿದ್ದರಾಮಯ್ಯ, ನಾನು ನೀನು 2 ರೂಪಾಯಿ ಬೀರು ಕುಡಿತಾ ಇದ್ದು 11 ರೂಪಾಯಿ ಹಾಕಿ, ಈಗ 250 ರೂಪಾಯಿ ಆಗಿದೆ ಒಂದು ಬಿಯರ್ ಬಾಟಲ್. ಹುಡುಗರಿಗೆ ಏನಾಗಿದೆ, ಅದೊಂಥರ ಶೋಕಿ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಅವನು 250 ರೂಪಾಯಿ ಎಲ್ಲಿ ತರ್ತಾನೆ? ಅದ್ರ ಬದಲು ಏನು ಮಾಡ್ತಾನೆ, 50 ರೂಪಾಯಿ ಕೊಟ್ಟು ಒಂದು ಗಾಂಜಾ ಪಟ್ಟಣ ತಗೋತಾನೆ. ಗಾಂಜಾ, ಅಫೀಮು ಈ ಸಣ್ಣ ಸಣ್ಣ ಗೂಡಂಗಡಿಲೆಲ್ಲ ಸಿಗ್ತಾ ಇದ್ದಾವೆ. ಪೊಲೀಸ್ನವರೇ ಮಾರಿಸ್ತಾ ಇರೋದಿಲ್ಲ. ಮೈಸೂರು ನಿಂದೆಯಲ್ಲೇನಪ್ಪ ಸಿದ್ದರಾಮಯ್ಯ, ನೀನೇ ಮೈಸೂರಲ್ಲಿ ಇಲ್ಲಿ ತನಕ 1,000 ಕೋಟಿ ರೂಪಾಯಿ ಬೆಲೆಯ ಮಾದಕ ದ್ರವ್ಯಗಳು ಸಿಕ್ಕಿದ್ದಾವೆ, ಸೀಸ್ಡ್. ಮತ್ತು ಯಾವ ಮುಖ್ಯಮಂತ್ರಿನಪ್ಪ ನೀನು? ಯಾವ್ರಿಗೆ ಮುಖ್ಯಮಂತ್ರಿ ನೀನು? ಯಾರಿಗೆ ಮುಖ್ಯಮಂತ್ರಿ? ಎಲ್ರಿ? ಅಲ್ಲಪ್ಪ, ನೀನು ಆ ಯುವ ಶಕ್ತಿನೇ ಹಾಳು ಮಾಡ್ಬಿಟ್ರಿ ನೀನು. ಇವತ್ತು ಹುಡುಗರು ಗಾಂಜಾ ಹೊಡೆದು ಮಲಿಕೊಂಬಿಟ್ರೆ 2 ದಿವಸ ಆದ್ರೂ ಮೇಲೆ ಕೇಳೋಕ್ಕಾಗಲ್ಲ ರೀ. ಮತ್ತು ಇಡೀ ಯುವ ಶಕ್ತಿಯನ್ನೇ ನಾಶ ಮಾಡಿದ್ರೆ ರಾಜ್ಯದಲ್ಲಿ ಉಳಿಯೋದಾದ್ರೇನು? ಕಾನೂನು ಸುವ್ಯವಸ್ಥೆ ಫೇಲ್ ಆಗಿದೆ. ಆ ಕಾನೂನು ಸುವ್ಯವಸ್ಥೆ ಫೇಲ್ ಆಗಿದೆ ಅಂತೀರಾ ಸರ್? ಏನಿದೆ? ಯಾವ ಕಾನೂನಿದೆ? ಏನಿಲ್ಲ, ಎಂಥದ್ದು ಏನೇನೂ ಇಲ್ಲ. ಸುಮ್ಮನೆ ಬರೀ ಮಂತ್ರಿಗಳು ಭಾಷಣ ಮಾಡ್ತಾ ಹೋಗ್ತಾರೆ, ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಹೋಗ್ತಾರೆ. ಅರಾಜಕತೆ ಐತಿ. ಅರಾಜಕತೆ ಐತಿ. ತಪ್ಪಾಗ್ಲಾರ್ದು, ಹಂಗೆ ಹೇಳಿದ್ರು ತಪ್ಪಾಗ್ಲಾರ್ದು. ಅರಾಜಕತೆ ಅಂದ್ರೂ ಕೂಡ ತಪ್ಪೇನಲ್ಲ. ಗ್ಯಾರಂಟಿ ಕೊಟ್ಟಿವಿ ಅಂತಾರಲ್ಲ ಸರ್, ಗ್ಯಾರಂಟಿ ಇಲ್ಲಿಂದನ ನಾವು ಜನರು ಬದುಕ್ತಾ ಇದ್ದಾರೆ. ಅಲ್ಲ ಸ್ವಾಮಿ, ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ಗೊತ್ತಾ? ಕರೆಕ್ಟಾಗಿ 1 ಲಕ್ಷ ಕೋಟಿ ಹೋಗ್ತಾ ಇದೆ. 1 ಲಕ್ಷ ಕೋಟಿ. ಗ್ಯಾರಂಟಿ ಸ್ಕೀಮ್ಗಳಿಗೆ, ಗ್ಯಾರಂಟಿ ಸ್ಕೀಮ್, 5 ಗ್ಯಾರಂಟಿ ಸ್ಕೀಮ್ಗಳಿಗೆ 1 ಲಕ್ಷ ಕೋಟಿ ಹೋಗ್ತದೆ. ಅರೆ, ನೀವು 1 ಲಕ್ಷ ಕೋಟಿ ಖರ್ಚು ಮಾಡಿದ್ರೆ 1 ವರ್ಷಕ್ಕೆ ಅಪ್ಪರ್ ಕೃಷ್ಣ ಮುಗಿತಾ ಇತ್ತಾ? ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕೆ ಹೊರತು ದುಡ್ಡಲ್ಲ ರೀ. ದುಡಿಯೋ ಕೈಗೆ ಉದ್ಯೋಗ ಕೊಡಬೇಕು. ನೀವು 1 ಲಕ್ಷ ಕೋಟಿ ಖರ್ಚು ಅಪ್ಪರ್ ಕೃಷ್ಣ ಕ್ಲಿಯರ್ ಆಗಿ ಹೋಗ್ತಾ ಇತ್ತಾ? ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇತ್ತು. ನಾನು ಕೂಡ BJP MLCನೇ. BJPನ ಅಧಿಕಾರಕ್ಕೆ ತರುವಲ್ಲಿ ಯಡಿಯೂರಪ್ಪನ ಮುಂದೆ ನಿಂತವನು ನಾನು. JDS ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಚೆ ಬಂದು ಈ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಮಾಡಿದ್ರು. ಒಬ್ಬ ಯಡಿಯೂರಪ್ಪ ನಮಗೆ ಟೋಪಿ ಹಾಕಿ ಕಳಿಸ್ತಾರೆ. ಬಟ್ ಇದೆಯಲ್ಲ, ಯಾವುದು ವಿಜಯೇಂದ್ರ, ಯಾರು ಒಪ್ತಾ ಇಲ್ಲ. ವಿಜಯೇಂದ್ರ ಒಪ್ತಾ ಇಲ್ಲ. ಈಗ ಈಶ್ವರಪ್ಪನಂತವ್ರು ಹೊರಗೆ ಹೋಗ್ತಾರೆ, ಈಶ್ವರಪ್ಪನಂತವ್ರು ಹೊರಗೆ ಹೋದ್ರು, ಯತ್ನಾಳ್ ಅಂತವ್ರು ಹೊರಗೆ ಹೋದ್ರು, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಇವತ್ತು BJP ಯಾರಾದರೂ ಕೂಡ ಪ್ರಸ್ತುತ ಸರ್ಕಾರವನ್ನು ಖಂಡಿಸಿ ಮಾತಾಡ್ತಾ ಇದ್ದಾನೆ, ಸರಿಯಾಗಿ ವಿರೋಧ ಮಾಡ್ತಾ ಇದ್ದೇನೆ ಅಂತಂದರೆ ಅದು ನಮ್ಮ ಉಡುಪಿಯ ಎಂತ ಸುನೀಲ್ ಕುಮಾರ್ ಕಾರ್ಕಳ ಸುನೀಲ್ ಕುಮಾರ್. ಉಳಿದವರು ಸುಮ್ಮನೆ ಎಸ್, ಅಂಥವ್ರು ಸಪೋರ್ಟ್ ಆಗ್ಬೇಕು. ಅಲ್ಲ, ಉಳಿದ ಬಿಜೆಪಿಯಲ್ಲಿ ಯಾರಿಗೂ ಅದು ಇಲ್ಲ. ಈಗ ಬಿಜೆಪಿ ಪರ ಯಾರಿಲ್ಲ ಅಂತೀರಾ? ಬಿಜೆಪಿ ಅವರೇ ಯಾರು ಒರಿಜಿನಲ್? ಯಾರು? ಅಯ್ಯೋ, ಯಡಿಯೂರಪ್ಪ KJP ಅಲ್ಲಿ ಯಾವ BJP ಆಮೇಲೆ ಬಂದಿದ್ದು. ಅಧ್ಯಕ್ಷರ ಬದಲಾವಣೆ ಆಗ್ಬೇಕಂತೀರಿ ಸರ್ ಬಿಜೆಪಿ? ನಾನು ಅದನ್ನು ಹೇಳಲ್ಲ. ಯಾಕಂದ್ರೆ ನೀವು ಈಗ BJPಯ MLC. ಇಲ್ಲ, ನಾನು ಹೈಕಮಾಂಡ್ ತೀರ್ಮಾನ ತಗೋತಾರೆ. ಎಲ್ಲ ಗೊತ್ತಿದೆ ಹೈಕಮಾಂಡ್ಗೆ, ಎಲ್ಲ ಗೊತ್ತಿದೆ. ನಿಮ್ ಜೊತೆಗೆ ಬಂದವರು ರಮೇಶ್ ಜಾರಕಿಹೊಳಿ ಅವರು ಎಲ್ಲೋ ನಿಮ್ ಜೊತೆಗೆ ಬಂದವರು ರಮೇಶ್ ಜಾರಕಿಹೊಳಿ ಅವರು. ಮತ್ತೆ ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ಕರುಣೆ, ಮಮಕಾರ ಇವೆಲ್ಲ ಇರುವಂಥ. ಹ್ಯಾಂಡಿಕ್ಯಾಪ್ಡ್ಗೂ ಕೊಡಿ ಪೊಲಿಟಿಕಲ್ ರಿಸರ್ವೇಷನ್, ಬರಲಿ ಅವರು ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ರಾಜಕೀಯ ರಿಸರ್ವೇಷನ್ ಕೊಡಿ, ಅವ್ರಿಗೂ ಬರಲಿ, ಎಲ್ಲೋ ಒಬ್ರು ಬರಲಿ. ಯಾಕೆಂದರೆ ಈಗ ನಿಮ್ಗೆ ಎಷ್ಟಿದೆ ಗೊತ್ತಿದೆ ಹ್ಯಾಂಡಿಕ್ಯಾಪ್, ಆದರೆ ಅರಿವೇ ಇಲ್ಲ ನಮಗೆ ಜನಗಳಿಗೆ. 42% ಇದೆ ಹ್ಯಾಂಡಿಕ್ಯಾಪ್ ದೇಶದಲ್ಲಿ, 42%. ಹ್ಯಾಂಡಿಕ್ಯಾಪ್ಡ್ ಅಂತಂದ್ರೆ ಬರೀ ಕುಂಟದು ಪಂಟದಿಲ್ಲ, ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿದ್ದಾವೆ, ಮಾನಸಿಕವಾಗಿ ಬಳಲ್ತಾ ಇರುವಂಥವು.
ಏನೆಲ್ಲ ಇದೆ. ಆದ್ದರಿಂದ ಮೆಂಟಲಿ ರಿಟಾರ್ಡೆಡ್, ಈಗ ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೂ ಕೂಡ ಪೊಲಿಟಿಕಲ್ ರಿಸರ್ವೇಷನ್ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತೀವಿ.